ಇಟ್ಸ್ ಸಂಡೇ ವ್ಲಾಗ್. ಮಾರ್ನಿಂಗ್ ಸ್ವಲ್ಪ ಬಿಸಿನೀರಿಗೆ ಹನಿ ಮತ್ತು ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಕುಡಿದೆ. ಅದಾದಮೇಲೆ ಇವತ್ತು ತಿಂಡಿಗೆ ನಾನು ಪೂರಿ ಮತ್ತು ವೆಜ್ ಕುರ್ಮಾ ಮಾಡ್ಕೊತಾ ಇದ್ದೀನಿ. ವೆಜ್ ಕುರ್ಮಾನ ನಾನು ಫಸ್ಟು ಆಯಿಲ್ ಹಾಕ್ಕೊಂಡು 1-2 ಈರುಳ್ಳಿ, 1 ಟೊಮೆಟೊ, 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇನ್ನು ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬಾಡಿದ್ಮೇಲೆ ಮನೇಲಿ ಯಾವ್ಯಾವ ಥರ ತರಕಾರಿ ಇದೆ ಅದನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬಟಾಣಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀನ್ಸ್, ಆಲೂಗೆಡ್ಡೆನ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಸಾಲ್ಟ್ ಎಲ್ಲ ಚೆನ್ನಾಗಿ ತರಕಾರಿ ಹಿಡಿದ್ಮೇಲೆ ಬೇಸಿಕ್ ಮಸಾಲ ಹಾಕ್ಕೊಂಡು ವಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಹಾಕಿ ಇನ್ನು ಚೆನ್ನಾಗಿ ತರಕಾರಿ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ವೆಜ್ ಕುರ್ಮಾ ರೆಡಿ ಆಗುತ್ತೆ. ಇನ್ನು ವೆಜ್ ಕುರ್ಮಾಗೆ ಪೂರಿ ಮಾಡಿಕೊಂಡು ಗೀ ರೈಸ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ವೆಜ್ ಕುರ್ಮಾ. ಇನ್ನು ಈ ಬೇಸಿಗೆಯಲ್ಲಿ ಸ್ಮೂದಿನ ನನಗೆ ಅಷ್ಟು ಕುಡಿಯೋಕ್ಕಾಗಲ್ಲ, ಅದಕ್ಕೆ ಇವತ್ತು ಆರೆಂಜ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತು ತಿಂಡಿನೂ ಕೂಡ ಬೇಗ ಪ್ರಿಪೇರ್ ಮಾಡಿದ್ದೆ ಅಲ್ವಾ. ನಾನು ಕೂಡ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಿಂಡಿ ಕೂಡ ತಿಂದು ಮುಗಿಸ್ದೆ. ಇನ್ನು ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಮೇಲೆ ಫ್ರೆಶ್ ಅಪ್ ಆಗಿ ದೇವರಿಗೆ ಪೂಜೆ ಮಾಡಿ ಸ್ವಲ್ಪ ಬಟ್ಟೆ ಕೂಡ ಸ್ಟಿಚಿಂಗ್ ಕೊಡಬೇಕಿತ್ತು, ಅದನ್ನು ಎತ್ತಿಟ್ಟೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.